ಆಯ್ತಾ? ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತು ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ನ ಏವ ಕಿಂಚಿತ್ ಕರೋಮಿ ಇತಿ ಮನ್ಯೇತ ತತ್ವವಿತು ಪಶ್ಯನ್ ಶೃಣ್ವನ್ ಅದು ಪಶ್ಯನ್ ಶೃಣ್ವನ್ ಅಂತಿದೆ. ಒಟ್ಟಿಗೆ ಸಂಧಿ ಬಿಡಿಸಿದಾಗ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಅಂದ್ರೆ ನೈವ ಕಿಂಚಿತ್ ಕರೋಮಿ ಇತಿ ಯುಕ್ತಃ, ಈ ತೀರ್ಮಾನ ನಾವು ಮಾಡ್ಕೊಳ್ಬೇಕು. ನೈವ ಕಿಂಚಿತ್ ಕರೋಮಿ ಅಂದ್ರೆ ಒಂದು ಶ್ಲೋಕ ಹೇಳ್ತೀವಲ್ಲ, ನಾಹಂ ಕರ್ತ ಹರಿ ಕರ್ತ. ಅದು ಬರೀ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ನಾನು ಕರ್ತೃವಲ್ಲ, ಭಗವಂತನೇ ಕರ್ತೃ, ನಂದೇನೂ ಇಲ್ಲ, ಎಲ್ಲ ದೇವರು ಮಾಡಿಸಿದ್ದು. ಈ ಭಾವನೆ ಅದು ಬರೀ ಅದು ಭಾವನೆ ಇರಬೇಕು, ಬರೀ ಬಾಯಲ್ಲಿ ಬಂದ್ರೆ ಆಗೋದಿಲ್ಲ. ಅದನ್ನು ಕೃಷ್ಣ ಹೇಳ್ತಕ್ಕಂಥದ್ದು ನೈವ ಕಿಂಚಿತ್ ಕರೋಮಿ ಇತಿ. ನೈವ ಕಿಂಚಿತ್ ಕರೋಮಿ ಇತಿ ತತ್ವವಿತ್. ಈ ಒಂದು ತತ್ವ ಅಂದ್ರೆ ವಾಸ್ತವ, ಯಥಾರ್ಥ ಅಂತ ಅರ್ಥ. ತತ್ವವನ್ನ ವಿತ್ ಅಂತ ತಿಳಿದವನು, ವಾಸ್ತವವನ್ನ ತಿಳ್ಕೊಳ್ಬೇಕು. ಏನ್ ವಾಸ್ತವ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೈವ ಕಿಂಚಿತ್ ಕರೋಮಿ ಇತಿ, ನಾನೇನೂ ಮಾಡ್ತಾ ಇಲ್ಲ. ಪ್ರತಿಯೊಂದು ನಾನು ಪಾಠ ಹೇಳ್ತಾ ಇರೋದಿರ್ಬೋದು, ನೀವು ಪಾಠ ಕೇಳ್ತಾ ಇರೋದಿರ್ಬೋದು, ಯಾವುದು ಸ್ವತಂತ್ರವಾದ ನಮ್ಮ ಕ್ರಿಯೆ ಎಲ್ಲ. ನನಗೆ ಪಾಠ ಹೇಳಲಿಕ್ಕೆ ಬುದ್ಧಿ ಕೊಟ್ಟೋನ ಭಗವಂತ, ನಿಮಗೆ ಪಾಠ ಕೇಳಲಿಕ್ಕೆ ಬುದ್ಧಿ ಕೊಟ್ಟೋನ ಭಗವಂತ. ಹೀಗೆ ಪ್ರತಿಯೊಂದು ಕೂಡ ಈ ತತ್ವವನ್ನ ತಿಳಿದವರಾಗಿರಬೇಕು. ಯುಕ್ತ, ಈ ತತ್ವವನ್ನ ತಿಳಿದು ಯುಕ್ತ, ಯುಕ್ತ ಅಂದ್ರೆ ಯೋಗಯುಕ್ತ, ಕರ್ಮಯೋಗ, ನಮ್ಮ ವಿಹಿತ ಕರ್ಮವನ್ನ ಮಾಡ್ತಾ ಇರಬೇಕು ಅಂತ ವ್ಯಕ್ತಿ ಇಷ್ಟು ಭಾವನೆ ಮನಸ್ಸಲ್ಲಿ ಹೊತ್ತು, ನಾನೇನು ಕರ್ತೃವಲ್ಲ, ನನ್ನ ಮೂಲಕವಾಗಿ ಎಲ್ಲವೂ ದೇವರೇ ಮಾಡಿಸ್ತಾ ಇರೋರು. ನನ್ನ ಕರ್ಮಕ್ಕೆ ಅನುಗುಣವಾಗಿ ನನ್ನ ಮೂಲಕವಾಗಿ ಒಳ್ಳೆ ಕೆಲಸವನ್ನ, ಕೆಲವೊಮ್ಮೆ ಕೆಟ್ಟ ಕೆಲಸವನ್ನ ಎಲ್ಲ ಮಾಡಿಸೋದು ಯಾರು? ದೇವರೇ ಮಾಡಿಸೋದು. ಅದರಿಂದ ಉದ್ದೇಶಪೂರ್ವಕವಾಗಿ ಕೆಟ್ಟ ಕೆಲಸ ಮಾಡಿ ದೇವರು ಮಾಡಿಸಿದ ಅಂತ ದೇವರ ಮೇಲೆ ಹಾಕುವಂಥದ್ದಲ್ಲ. ಪ್ರಾಮಾಣಿಕವಾದ ಪ್ರವೃತ್ತಿ ಇರಬೇಕು. ಆಕಸ್ಮಿಕವಾಗಿ ಕೆಲವೊಮ್ಮೆ ಕೆಟ್ಟದ್ದು ನಡೆದು ಬಿಡುತ್ತೆ. ಉದಾಹರಣೆಗೆ ಪರೀಕ್ಷಿತ್ ರಾಜ, ಅವನ ಜೀವನದಲ್ಲಿ ಕೆಟ್ಟದ್ದು ಮಾಡಿದವನೇ ಅಲ್ಲ, ಆದ್ರೆ ಆಕಸ್ಮಿಕವಾಗಿ ಏನ್ ಮಾಡ್ಬಿಟ್ಟ? ಧ್ಯಾನಕ್ಕೆ ಕೂತ ಋಷಿಗಳ ಕುತ್ತಿಗೆಗೆ ಹಾವು ಹಾಕ್ಬಿಟ್ಟ. ಏನು ಆಕಸ್ಮಿಕವಾಗಿ ನಡೆದು ಹೋಯ್ತು. ಅವನ ಪಾಪ ಪ್ರಾರಬ್ಧ, ಅವನ ಆಯುಷ್ಯ ಮುಗಿಲಿಕ್ಕೆ ಬಂದಿತ್ತು. ಆ ಆಯುಷ್ಯ ಮುಗಿಲಿಕ್ಕೆ ಒಂದು ಕಾರಣ ಬೇಕಿತ್ತು, ಅಂತ ಒಂದು ಪ್ರಕ್ರಿಯೆ ನಡೆದು ಬಿಡ್ತು. ಹಾಗೆ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ನೈವ ಕಿಂಕರೋಮಿ, ನಾನೇನು ಮಾಡ್ತಾ ಇಲ್ಲ, ಎಲ್ಲವೂ ದೇವರು ನನ್ನ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ ಅನ್ನೋ ಪರಿಜ್ಞಾನ, ಈ ಒಂದು ತತ್ವ, ಈ ಒಂದು ವಾಸ್ತವ, ಇದನ್ನು ತಿಳ್ಕೊಂಡಿರ್ಬೇಕು ನಾವು. ತಿಳ್ಕೊಂಡು ಪಶ್ಯನ್, ನಾವು ಜಗತ್ತನ್ನ ನೋಡ್ತೀವಿ. ಶೃಣ್ವನ್, ಅನೇಕ ವಿಚಾರಗಳನ್ನ ಶ್ರವಣ ಮಾಡ್ತೇವೆ. ಸ್ಪೃಶನ್, ಅನೇಕ ವಸ್ತುಗಳನ್ನ ಮುಟ್ಟುತ್ತೇವೆ. ನಮ್ಮ ತ್ವಗೀಂದ್ರಿಯಕ್ಕೆ, ನಮ್ಮ ಚರ್ಮಕ್ಕೆ ಅನೇಕ ಜ್ಞಾನ ಬರುತ್ತೆ. ಜಿಘ್ರನ್, ಅನೇಕ ವಸ್ತುಗಳನ್ನ ನಾವೇನ್ ಮಾಡ್ತೀವಿ? ಪರಿಮಳವನ್ನ ತೆಗೆದುಕೊಳ್ತೇವೆ. ಅಷ್ಟನ್, ಊಟವನ್ನ ಮಾಡುವಂಥದ್ದು. ಗಚ್ಚನ್, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವುದು. ಸ್ವಪನ್, ನಿದ್ದೆಯನ್ನ ಮಾಡುವಂಥದ್ದು. ಶ್ವಸನ್, ಉಸಿರಾಟ ಮಾಡತಕ್ಕಂಥದ್ದು. ಅಂದ್ರೆ ಈ ಎಲ್ಲಾ ಸಂದರ್ಭ ನಾವೇನನ್ನಾದರೂ ಪಶ್ಯನ್ ನೋಡುವಾಗ, ಶೃಣ್ವನ್ ಏನನ್ನಾದರೂ ಕೇಳಿಸಿಕೊಳ್ಳುವಾಗ, ಸ್ಪೃಶನ್ ಏನನ್ನಾದರೂ ಮುಟ್ಟುವಾಗ, ಯಾವುದಾದರೂ ಒಂದು ಸ್ಪರ್ಶದ ಜ್ಞಾನ ನಮಗೆ ಬರ್ತಕ್ಕಂಥ ಸಂದರ್ಭ, ಜಿಘ್ರನ್ ಯಾವುದಾದರೂ ಒಂದು ಸುಂದರವಾದ ಹೂವಿನ ಪರಿಮಳವನ್ನ ಆಘ್ರಾಣಿಸುವಾಗ, ಅಷ್ಟನ್ ರುಚಿಯಾದ ಉಪ್ಪು ಹುಳಿ ಖಾರ ಇರತಕ್ಕಂಥ ವಸ್ತುಗಳನ್ನು ತಿನ್ನುವ ಸಂದರ್ಭ, ಗಚ್ಚನ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೀರ್ಥಯಾತ್ರೆಗೆ ಹೋಗೋದು, ಮತ್ತೊಂದು ಕಡೆಗೆ ಹೋಗೋದು, ಎಲ್ಲೆಲ್ಲೋ ಕಡೆಗೆ ಹೋಗ್ತಾ ಇರ್ತೀವಿ, ಹೋಗುವ ಸಂದರ್ಭ. ಸ್ವಪನ್, ನಿದ್ದೆ ಮಾಡಿರ್ತೀವಿ, ಕನಸು ಬೀಳುತ್ತೆ, ಕನಸಿನಲ್ಲಿ ಏನೇನೋ ಕಾಣ್ತೀವಿ. ಶ್ವಸನ್, ಉಸಿರಾಟವನ್ನ ಮಾಡ್ತೇವೆ. ಉಸಿರಾಟ ಅಂದ್ರೆ ಬರೀ ಇದಲ್ಲ, ಏನೋ ಗಾಳಿ ಒಳಗೆ ಹೋಗಿ ಹೊರದ್ಬಲ್ಲ, ಆ ಮೂಲಕ ದೇಹ ಶುದ್ಧವಾಗತ್ತೆ, ರಕ್ತ ಶುದ್ಧವಾಗತ್ತೆ. ಅದ್ರ ಅಷ್ಟೇ ಮಾತ್ರ ಅಲ್ಲ, ಆ ವಾಯುದೇವರು ದೇಹದ ಒಂದೊಂದು ಭಾಗದಲ್ಲಿ ಒಂದೊಂದು ಕಡೆ ಇದ್ದು ನಮ್ಮ ದೇಹಕ್ಕೆ ಬೇರೆ ಬೇರೆ ಚಲನ ವಲನೆಗಳನ್ನ ಮಾಡ್ತಾರೆ. ತಿನ್ನಂತ ಅನ್ನ, ತಿನ್ನೋದನ್ನವಾದರೂ ಕೂಡ ಅದು ರಕ್ತವಾಗಿ ಬದಲಾಗತ್ತೆ, ಮಾಂಸವಾಗಿ ಬದಲಾಗತ್ತೆ, ನಮ್ಮ ಬುದ್ಧಿಯಾಗಿ ಬದಲಾಗತ್ತೆ, ಮಲಮೂತ್ರಗಳ ಮೂಲಕವಾಗಿ ಹೊರಗೆ ಹೋಗುತ್ತೆ. ಹೀಗೆಲ್ಲ ಮೇಧಸ್ಸಾಗತ್ತೆ. ದೇಹಕ್ಕೆ ಏನೇನು ಬೇಕು, ಬಿಳಿ ರಕ್ತ ಕಣ ಇರಬಹುದು, ಕೆಂಪು ರಕ್ತ ಕಣ ಇರಬಹುದು, ಅದೆಲ್ಲ ಆಗತ್ತೆ. ಅದೆಲ್ಲ ಮಾಡುವುದು ವಾಯುದೇವರು. ಇದೆಲ್ಲ ಈ ಪ್ರಕ್ರಿಯೆಗಳೆಲ್ಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಹಂ ನೈವ ಕಿಂಚಿತ್ ಕರೋಮಿ, ನಾನೇನು ಮಾಡ್ತಾ ಇಲ್ಲ, ಈ ಭಾವನೆಯನ್ನ ಗೊತ್ತಿರಬೇಕು. ಇತ್ತು ನಾವು ನಮ್ಮ ಪ್ರಕ್ರಿಯೆಗಳನ್ನು ಮಾಡಬೇಕು ಅಂತ ಇದು. ಮುಂದಿನ ಶ್ಲೋಕವನ್ನು ಹೇಳಿದಾಗ ಒಟ್ಟಿಗೆ ಶ್ಲೋಕ ಅನ್ವಯ ನಿಲ್ಲತ್ತೆ. ಇಷ್ಟಕ್ಕೆ ಮಾತ್ರ ಅರ್ಥ ಹೇಳ್ತೀನಿ ನೋಡಿ. ಪಶ್ಯನ್, ನೋಡುವ ಸಂದರ್ಭದಲ್ಲಿ. ಶೃಣ್ವನ್, ಕೇಳಿಸಿಕೊಳ್ಳುವಂತಹ ಸಂದರ್ಭದಲ್ಲಿ. ಸ್ಪೃಶನ್, ವಸ್ತುಗಳನ್ನ ಮುಟ್ಟುವ ಸಂದರ್ಭದಲ್ಲಿ. ಜಿಘ್ರನ್,
ಪರಿಮಳವನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ, ಅಷ್ಟನ್ನು ಊಟ ಮಾಡುವ ಸಂದರ್ಭದಲ್ಲಿ, ಗಚ್ಚನ್ ಓಡಾಡುವ ಸಂದರ್ಭದಲ್ಲಿ, ಸ್ವಪನ್ ನಿದ್ರೆ ಕನಸು ಇವುಗಳ ಸಂದರ್ಭದಲ್ಲಿ, ಶ್ವಸನ್ ಉಸಿರಾಡುವಂತ ಸಂದರ್ಭದಲ್ಲಿ, ಆ ಯುಕ್ತ ಯೋಗಯುಕ್ತನಾಗಿ ಕರ್ಮಯೋಗಯುಕ್ತನಾದಂತಹ ವ್ಯಕ್ತಿಯು ತತ್ವವಿತು ತತ್ವಜ್ಞಾನಿಯು ಕಿಂಚಿತ್ ಏನನ್ನೂ ಕೂಡ ಅಹಂ ನಾನು ನೈವ ಕರೋಮಿ ಮಾಡುತ್ತಿಲ್ಲ, ನೈವ ನಾನೇನು ಮಾಡ್ತಾ ಇಲ್ಲ ಎಂಬ ಭಾವನೆಯನ್ನು ಹೊಂದಿತಿ ಎಂದು ಮನ್ಯೇತ ತಿಳಿದುಕೊಳ್ಳಬೇಕು. ಇತಿ ಮನ್ಯೇತ ತಿಳಿದುಕೊಳ್ಳಬೇಕು. ಮುಂದಿನ ಶ್ಲೋಕನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಅದು ಅಲ್ಲಿ ಬಂದಾಗ ಮುಂದಿನ ಪಾಠದಲ್ಲಿ ಅದನ್ನ ಅರ್ಥ ಹೇಳ್ತೀನಿ. ಹೀಗೆ ಅಂತೂ ಪ್ರತಿಯೊಂದು ನಮ್ಮ ಪ್ರಕ್ರಿಯೆಗಳು ಕೂಡ ನೈವ ಕಿಂಚಿತ್ ಕರೋಮಿ, ನಾನೇನು ಮಾಡ್ತಾ ಇಲ್ಲ, ಎಲ್ಲ ದೇವರೇ ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ, ಈ ಭಾವನೆ ನಮಗೆ ಬೇಕು. ಹೀಗೆ ಮಾಡುವುದು ದೊಡ್ಡ ದೇವತಾರಾಧನೆ. ನಮ್ಮ ಎಲ್ಲ ಕರ್ಮದ ಬಂಧಗಳನ್ನ ಕಳಚಿಕೊಳ್ಳಿಕ್ಕೆ, ನಮಗೆ ಎಷ್ಟೋ ಕರ್ಮದ ಬಂಧ ಇದೆ, ಎಷ್ಟೋ ಒಂದು ಆಳವಾದ ಕರ್ಮದ ಕೂಪದಲ್ಲಿ ನಾವಿದ್ದೇವೆ. ಆ ಕರ್ಮದ ಕೂಪದಿಂದ ಹೊರಗೆ ಬರಬೇಕು, ಆ ಕರ್ಮದ ಬಂಧನದಿಂದ ನಮಗೆ ಬಿಡುಗಡೆ ಆಗಬೇಕು ಅಂದ್ರೆ ಈ ಒಂದು ಭಾವನೆ ನಮಗೆ ಮುಖ್ಯ. ಈ ಭಾವನೆಯನ್ನು ಇಟ್ಟುಕೊಂಡು ನಮ್ಮ ಪ್ರಕ್ರಿಯೆಗಳನ್ನ ನಮ್ಮ ಕೆಲಸಗಳನ್ನ ನಿರ್ವಹಣೆ ಮಾಡುತ್ತಾ ಹೋಗಬೇಕು. ಆಗ ನಮಗೆ ಬಹಳ ಒಳ್ಳೆಯದಾಗತ್ತೆ, ನಮಗೆ ಪುಣ್ಯ ಸಂಪಾದನೆ ಆಗತ್ತೆ, ದೇವರ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೊಂದು ಮಾನಸಿಕ ನೆಮ್ಮದಿ. ಯಾಕಂದ್ರೆ ನಾವು ಮಾಡುವಂತ ಕೆಲಸದಲ್ಲಿ ನಮಗೆ ಅದು ಬೇಕು ಇದು ಬೇಕು, ಅವ್ರು ಗುರುತಿಸ್ಬೇಕು, ಇನ್ಯಾರೋ ಸನ್ಮಾನ ಮಾಡಬೇಕು, ಮತ್ತೇನೋ ಸಿಗಬೇಕು, ಯಾರೋ ಹೊಗಳಬೇಕು, ಈ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ ಅಂತ ಆದ್ರೆ ಎಷ್ಟು ಅನರ್ಥ. ನಮ್ಮ ಭಾವನೆಗೆ ಅನುಗುಣವಾಗಿ ನನ್ನ ಕೆಲಸವನ್ನ ಗುರುತಿಸಿಲ್ಲ, ಅಥವಾ ನನ್ನ ಕೆಲಸಕ್ಕೆ ಅನುಗುಣವಾಗಿರತಕ್ಕಂಥ ಗೌರವ, ಆದರ, ಆತಿಥ್ಯ, ಸಂಭಾವನೆ ಇತ್ಯಾದಿಗಳು ನನಗೆ ಸಿಗಲಿಲ್ಲ, ಎಷ್ಟು ದುಃಖವಾಗತ್ತೆ. ಸುಮ್ಮನೆ ಯಾರ ಮೇಲೋ ದ್ವೇಷ ಹುಟ್ಟತ್ತೆ, ಯಾರ ಮೇಲೋ ತಿರಸ್ಕಾರ ಭಾವನೆ ಹುಟ್ಟತ್ತೆ. ಇದು ಬೇಡ ಮತ್ತೊಂದೇನೋ ಬೇಕು ಅಂತ ಹೇಳಿ ಯಾವುದನ್ನು ಹಿಡಿದು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಏನೇನೋ ತೊಂದರೆಗಳಾಗತ್ತೆ. ಆದ್ರೆ ಇದೆಲ್ಲವನ್ನ ಯಾವುದೇ ಲೌಕಿಕ ಫಲ ಅಪೇಕ್ಷೆಗಳನ್ನು ಬಿಟ್ಟು ದೇವರು ನನಗಿಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಈ ಕೆಲಸ ಮಾಡತಕ್ಕಂಥ ಸಾಮರ್ಥ್ಯ ನನಗೆ ಕೊಟ್ಟಿದ್ದಾನೆ, ಆ ಕೆಲಸವನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೇನೆ, ಇದೊಂದು ದೇವರ ಪೂಜೆ. ಈ ಭಾವನೆಯನ್ನು ಇಟ್ಟುಕೊಂಡು ನಾವು ಮಾಡ್ತಾ ಹೋದ್ರೆ ನಮ್ಗೆ ಯಾವುದೇ ಫಲಾಪೇಕ್ಷೆಗಳಿಲ್ಲ. ಯಾಕೆಂದ್ರೆ ಆಶಾಹಿ ಪರಮಂ ದುಃಖಂ ನೈರಾಶ್ಚರ್ಯಂ ಪರಮಂ ಸುಖಂ. ಆಸೆ ದುಃಖಕ್ಕೆ ಮೂಲ. ಅಪೇಕ್ಷೆಗಳನ್ನು ಬಿಟ್ಟು ದೇವರು ನನ್ನ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ, ಮಾಡ್ತಾ ಇರೋದು ಕೂಡ ದೇವರ ಪೂಜೆ, ಈ ಭಾವನೆಯನ್ನು ಇಟ್ಕೊಂಡು ನಾವು ಕರ್ಮದಲ್ಲಿ ಪ್ರವೃತ್ತರಾದ್ವಿ ಅಂತ ಆದ್ರೆ ನಮಗೆ ಅತ್ಯಂತ ಹಿತ, ಅತ್ಯಂತ ಸುಖ. ಹಾಗಾಗಿ ಪ್ರಾಕ್ಟಿಕಲ್ ಆಗಿ ನಾವು ಸುಖವಾಗಿರ್ಬೇಕಾದ್ರೂ, ಮಾನಸಿಕವಾಗ ನೆಮ್ಮದಿಯಿಂದಿರಬೇಕಾದ್ರೂ ಕೂಡ ಕೃಷ್ಣ ಹೇಳತಕ್ಕಂಥ ಈ ಎಲ್ಲ ಭಾವನೆಗಳನ್ನು ಹೊತ್ತು ನಾವು ನಮ್ಮ ಕರ್ಮಗಳಲ್ಲಿ ತೊಡಗಿಕೊಳ್ಳಬೇಕು. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತು ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ಶ್ವಸನ್. ಶ್ರೀಕೃಷ್ಣ.